ಅದು ಉತ್ತರ ಕೊಡ್ತಾ ಇಲ್ಲ. ವಕ್ಫ್ ಇದು ಇನ್ನೂ ಜೀವಂತವಾಗಿದೆ. ಈಗ ಎಲ್ಲರೂ ಒಂದು ಪ್ರಾಪರ್ಟಿ ಬರಬೇಕು ಅಂತಂದರೆ ಅದನ್ನು ಯಾರಿಂದಲಾದ್ರೂ ಇನ್ಹೆರಿಟ್ ಮಾಡಬೇಕಾಗುತ್ತೆ. ಈಗ ಪಿತ್ರಾರ್ಜಿತ ಆಸ್ತಿ ಅಂತೀವಿ. ಈ ವಕ್ಫಿಗೆ ಇಷ್ಟೊಂದು ಆಸ್ತಿ ಬಂದಿದಲ್ಲ, ಯಾರು ಅವ್ರ ಅಪ್ಪನಿಂದ ಅವರು ಇನ್ಹೆರಿಟ್ ಮಾಡ್ಕೊಂಡಿದ್ದಾರೆ? ಯಾವುದೋ ಮುಲ್ಲಾನಿಂದಲೋ ಮೌಲ್ವಿಯಿಂದಲೋ ಇಮಾಮಿಂದ ಬಂದಿದೆಯಾ? ಅದು ಯಾರು ಬಿಟ್ಟು ಹೋಗಿದ್ದಾರೆ? ಎಲ್ಲಿಂದ ಇನ್ಹೆರಿಟ್ ಮಾಡಿದ್ದಾರೆ? ಅದನ್ನು ಫಸ್ಟ್ ಹೇಳಬೇಕು. ರೈತರು ಭೂಮಿ ವಿಚಾರಕ್ಕೆ ಬಂದಾಗ 100 ವರ್ಷದಿಂದ ಉಳುಮೆ ಮಾಡ್ತಿದ್ದಾರೆ. ಅದರಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಅಂತ ಇದೆ. 12 ವರ್ಷ ಯಾವುದೇ ತರಕಾರಿ ಇಲ್ಲ ಅಂತಂದರೆ ಖಾಸಗಿ ಭೂಮಿನೂ ಕೂಡ ಯಾರ ಸುಪರ್ದಿಲ್ಲ ಅಂತ ಅವ್ರದ್ದೇ ಆಗುತ್ತೆ. ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ರೂ ಕೂಡ 30 ವರ್ಷ ಯಾವುದೋ ತಕರಾರಿಲ್ಲ ಅಂತಂದರೆ ಅದು ಉಳುಮೆ ಮಾಡ್ತಾ ಇರೋ ಆತನ ಹಕ್ಕು ಆತನಿಗೆ ಸಲ್ಲುತ್ತೆ. ಹಾಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರವಾಗಿ ಉಳುವವನೇ ಭೂಮಿ ಒಡೆಯ ಅಂತೇಳಿ ಹೇಳ್ಬಿಟ್ಟು ದೇವರಾಜ ಅರಸು ತೊಗೊಂಬಂದರು. ಈ ಎಲ್ಲ ಕಾಯ್ದೆಗಳು ಬರೋದಕ್ಕಿಂತ ಮೊದಲೇ ರೈತರು ಬಿಜಾಪುರದಲ್ಲಿ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಭೂಮಿಯನ್ನು ಉಳುಮೆ ಮಾಡ್ತಾಯಿದ್ರು. ಈ ಕಾಯ್ದೆಗಳು ಯಾಕೆ ಈ ಒಂದು ವಫ್ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಅಪ್ಲೈ ಆಗಲ್ಲ? ಹಾಗೆ ಇವತ್ತು ಏನಿಷ್ಟು ಕಾಯ್ದೆಗಳಿದೆಯಲ್ಲ, ಈ ಕಾಯ್ದೆಗಳಿಗೆ ಒಂದು ಇವರು ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಬೇಕು, ರೆವಿನ್ಯೂ ಆಡಿಟಿಂಗ್ ಮಾಡಬೇಕು, ಇನ್ನೊಂದು ಫೋಟೋ ಆಡಿಟಿಂಗ್ ಆಗಬೇಕು. ಒಂದು ಯಾವುದೋ ಒಂದು ಸಾಬ್ರದ್ದು ಯಾವುದೋ ಒಂದು ಟ್ರಸ್ಟಿಗೆ ಅಂತೇಳಿ ಹೇಳ್ಬಿಟ್ಟು 2 ಎಕರೆ 3 ಎಕರೆನ ಕೊಟ್ಟಿರ್ತಾರೆ. ಅದು ಟ್ರಸ್ಟಿಗೆ ಕೊಟ್ಟಾದ್ಮೇಲೆ ಚಾರಿಟಿ ಆ್ಯಕ್ಟಿವಿಟೀಸ್ ಮಾಡಬೇಕೇ ಹೊರತು ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ. ಹಾಗಾಗಿ ಒಂದು ಫೋಟೋ ಆಡಿಟಿಂಗ್ ಮಾಡಿ ಫೈನಾನ್ಷಿಯಲ್ ಆಡಿಟಿಂಗ್ ಮಾಡಿದರೆ ಇವರೆಲ್ಲ ಸಿಕ್ಕಾಕೊಳ್ತಾರೆ. ಎಲ್ಲೋ ಟ್ರಸ್ಟ್ ಅಂತೇಳಿ ಹೇಳ್ಬಿಟ್ಟು ಯಾವುದೋ ಭೂಮಿನ ಅಲಾಟ್ ಮಾಡಿದ್ದಾರೆ, ಆದರೆ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಇವತ್ತು ಎಲ್ಲೋ ಹೋಟೆಲ್ಗಳು ಕಟ್ಟಿದರೆ ಹೋಟೆಲಿಗೂ ವಫ್ ಆಸ್ತಿಗೂ ಏನು ಸಂಬಂಧ? ವಫ್ ಆಸ್ತಿನ ಕಮರ್ಷಿಯಲ್ ಆಗಿ ಬಳಸೋದಕ್ಕೆ ಯಾವ ಥರ ಸಾಧ್ಯವಾಗಿದೆ? ಇದೇ ಖರ್ಗೆ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಅವರು ಇರ್ಬೋದು, ರೆಹಮಾನ್ ಖಾನ್ ಇರ್ಬೋದು, ಹಾಗೆ ಹ್ಯಾರಿಸ್ ಇರ್ಬೋದು, ಹಾಗೆ ಬಹಳ ಜನ ಇವರೆಲ್ಲ ಏನು ಮುಸ್ಲಿಂ ಲೀಡರ್ಸ್ಗಳು, ಹಿಂದೂಗಳು ಒಂದಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಲೀಡರ್ಸ್ಗಳಂತ ಕಾಂಗ್ರೆಸ್ನ ಲೀಡರ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ವಫ್ಪಿಂದ ಲೀಸಿಗೆ ತೊಗೊಂಡು ಲ್ಯಾಂಡನ್ನು ಅದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಬಳಸ್ತಾ ಇದ್ದಾರೆ. ಹಾಗೆ ಕೆಲವು ಕಡೆ ಅಪಾರ್ಟ್ಮೆಂಟ್ಸ್ ಬಂದಿದೆ. ಲೀಸ್ ತೊಗೊಂಡಿರೋ ಇದರೊಳಗಡೆ ಜಮೀನಲ್ಲಿ ಅಪಾರ್ಟ್ಮೆಂಟನ್ನು ಕಟ್ಟಿ ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಇದು ಒಂದು ದೊಡ್ಡ ಸ್ಕ್ಯಾಮ್. ಇದು ಮುಸಲ್ಮಾನರಿಗೂ ಇದರಿಂದ ಏನೂ ಲಾಭ ಇಲ್ಲ. ಆದರೆ ಅವ್ರ ಹೆಸರಿನಲ್ಲಿ ಭೂಮಿನ ಹೊಡೆಯುವಂತಹ ಒಂದು ದಂಧೆ ನಡೀತಾ ಇದೆ. ಅದ್ರ ವಿರುದ್ಧ